ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ರೆಂಡ್ಸ್, ಈ ಬಾಯಿ ಹುಣ್ಣು ಅನ್ನೋದು ಸಿಕ್ಕಾಪಟ್ಟೆ ನೋವನ್ನ ಕೊಡುತ್ತೆ. ನೀವು ಈ ಸಮಸ್ಯೆಯಿಂದ ಬಳಲ್ತಿದ್ದದಾದರೆ ಇವತ್ತಿನ ವಿಡಿಯೋಲಿ ನಾನು ಇದಕ್ಕೆ ರೆಮಿಡಿನ ಹೇಳಿದ್ದೀನಿ. ಬಾಯಿ ಹುಣ್ಣನ್ನೋದು ನಾಲ್ಗೆ ಮೇಲಾಗಿರಲಿ ಅಥವಾ ತುಟಿ ಮೇಲಾಗಿರಲಿ, ಫ್ರೆಂಡ್ಸ್ ಎಲ್ಲೇ ಆಗಿದ್ರೂ ಸಿಕ್ಕಾಪಟ್ಟೆ ನೋವಾಗ್ತಿರೋದ್ರ ಜೊತೆಗೆ ನಮಗೆ ಊಟ ತಿಂಡಿ ಮಾಡೋ ಸಮಸ್ಯೆ ಕೂಡ ಕಾಡುತ್ತೆ. ಆದರೆ ಫ್ರೆಂಡ್ಸ್, ಈ ಬಾಯಿ ಹುಣ್ಣಿಗೆ ಮುಖ್ಯ ಕಾರಣ ಅಂದರೆ ಕಾನ್ಸ್ಟಿಪೇಷನ್ ಜಾಸ್ತಿ ಆದಾಗ್ಲೇ ನಮಗೆ ಈ ಥರ ಬಾಯಿ ಹುಣ್ಣಾಗೋದು. ಆದರೆ ಫ್ರೆಂಡ್ಸ್, ನಮ್ಗೆ ಈ ರೆಮಿಡಿಗೆ ಬೇಕಾಗಿರೋ ಮೊದಲನೇ ಪದಾರ್ಥ ಅಂದರೆ ಅರಿಶಿನ. ಹೌದು ಫ್ರೆಂಡ್ಸ್, ಅರಿಶಿನ ಅಂತೂ ಸರ್ವೇ ಸಾಮಾನ್ಯವಾಗಿ ನಾವಂತೂ ಎಲ್ಲ ಅಡುಗೆಯಲ್ಲಿ ಬಳಸ್ತೀವಿ. ನಮ್ಮ ಅಡುಗೆ ಮನೆಯಲ್ಲಂತೂ ಇದು ಎಲ್ಲ ಟೈಮಲ್ಲೂ ಇದ್ದೇ ಇರುತ್ತೆ. ಆರಾಮಾಗಿ ಕೈಗೆ ಡಬ್ಬಿ ಎತ್ಕೊಂಡಿದ್ದ ತಕ್ಷಣ ಸಿಗುತ್ತೆ. ಅರಿಶಿನದಲ್ಲಿ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಬಾಯಿ ಹುಣ್ಣು ನಿವಾರಣೆ ಆಗೋದ್ರಲ್ಲಿ ತುಂಬಾ ಸಹಾಯಕಾರಿಯಾಗಿರುತ್ತೆ. ಅದು ಅಲ್ಲದೆ ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಈ ಬಾಯಿ ಹುಣ್ಣು ಏನಾಗುತ್ತಲ್ಲ ಅದರ ನಿವಾರಣೆ ಮಾಡೋದ್ರಲ್ಲೂ ಅರಿಶಿನ ಬಂದ್ಬಿಟ್ಟು ಸಹಾಯಕಾರಿಯಾಗಿರುತ್ತೆ. ಈ ಅರಿಶಿನದ ಜೊತೆಗೆ ನಾವೀಗ ಎರಡನೇ ಪದಾರ್ಥ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇನು ಅಂದರೆ ಗ್ಲಿಸರಿನ್. ಫ್ರೆಂಡ್ಸ್, ನಮ್ಮ ಬಾಯಿ ಹುಣ್ಣಿಂದ ಏನು ಬಾಯಿ ಉರಿತಾ ಇರುತ್ತಲ್ಲ ಅಲ್ಲಿ ಗ್ಲಿಸರಿನ್ ಹಚ್ಚಿದ್ರೂ ಸಾಕು, ಇದು ನಿವಾರಣೆ ಆಗುತ್ತೆ. ಆದರೆ ನಾವು ಇದನ್ನು ಅರಿಶಿನದ ಜೊತೆ ಮಿಕ್ಸ್ ಮಾಡಿ ಎಲ್ಲಿ ಬಾಯಿ ಹುಣ್ಣಾಗಿದೆಯೋ ಅಲ್ಲೇ ನೇರವಾಗಿ ಹಚ್ಚೋದ್ರಿಂದ ಬಾಯಿ ಹುಣ್ಣು ಬೇಗ ವಾಸಿಯಾಗೋದ್ರ ಜೊತೆಗೆ ಇದು ತಂಪು ಕೂಡ ಮಾಡುತ್ತೆ. ಫ್ರೆಂಡ್ಸ್, ಈ ಬಾಯಿ ಹುಣ್ಣು ಅನ್ನೋದು ಒಂದೊಂದು ಸತಿ ಯೆಲ್ಲೋ ಕಲರ್, ವೈಟ್ ಕಲರ್ ಹಾಗೆ ರೆಡ್ ಕಲರ್ ಆಗುತ್ತೆ. ಆದರೆ ನೀವು ಇದನ್ನು ಮಾಡಿ ಹಚ್ಕೊಳ್ಳೋದ್ರಿಂದ ಬೇಗನೆ ನಿವಾರಣೆ ಆಗೋದ್ರ ಜೊತೆಗೆ ನೀವು ಮತ್ತೆ ಆರಾಮಾಗಿ ಊಟ ತಿಂಡಿ ಮಾಡ್ಕೋಬೋದು. ಅದು ಏನು ನೋವನ್ನು ಸೆನ್ಸೇಷನ್ ಆಗ್ತಿರುತ್ತಲ್ಲ ಅದು ಬೇಗ ಪರಿಹಾರ ಆಗುತ್ತೆ. ಈಗ ನಾನು ಇಲ್ಲಿ 1 ಸ್ಪೂನ್ ಗ್ಲಿಸರಿನ್ನ ಸೇರಿಸ್ಕೊತಾ ಇದ್ದೀನಿ. ಇದು ನಿಮಗೆ ಗಟ್ಟಿ ಪೇಸ್ಟ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಗ್ಲಿಸರಿನ್ನ ಹಾಕೋಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಫ್ರೆಂಡ್ಸ್ ಕೈಗೆ ಗ್ಲಿಸರಿನ್ ಸಿಗ್ತಿಲ್ಲ, ತುಂಬ ಬಾಯಿ ಹುಣ್ಣಾಗಿದೆ, ನೋವಾಗಿದೆ ಅನ್ನೋದಾದರೆ ನೀವು ನೀರನ್ನೇ ಮಿಕ್ಸ್ ಮಾಡಿ ಅರಿಶಿನದಲ್ಲಿ ಹಚ್ಕೋಬೋದು. ಅಕಸ್ಮಾತ್ ಇನ್ನು ನಿಮಗೆ ತಂಪಾಗಬೇಕು ಅಂದರೆ ನೀವು ಗ್ಲಿಸರಿನ್ ಬದಲು ಜೇನುತುಪ್ಪ ಕೂಡ ಬಳಸ್ಕೋಬೋದು. ಜೇನುತುಪ್ಪಲ್ಲೂ ಆ್ಯಂಟಿ ಫಂಗಲ್ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅದು ಕೂಡ ನೋವನ್ನ ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಬಾಯಿ ಹುಣ್ಣ ಎಲ್ಲಿ ಆಗಿದೆಯಲ್ಲ ಅಲ್ಲಿ ತಂಪಾಗಿಡುತ್ತೆ. ಅದು ಎಷ್ಟು ತಂಪಾಗುತ್ತೋ ಅಷ್ಟು ಬೇಗ ನಮ್ಮದು ಅದು ಬಾಯಿ ಹುಣ್ಣು ನಿವಾರಣೆ ಆಗುತ್ತೆ. ಫ್ರೆಂಡ್ಸ್, ನಿಮ್ಗೇನಾದರೂ ಜಾಸ್ತಿ ಬಾಯಿ ಹುಣ್ಣಾಗ್ತಿದ್ರೆ ನೀವು ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಆದಷ್ಟು ಒಳ್ಳೆ ಡಯಟ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಒಳ್ಳೆ ಡಯಟ್ನ ಫಾಲೋ ಮಾಡೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸಿಂದನೂ ನಾವು ದೂರ ಇರ್ಬೋದು. ಆದಷ್ಟು ಗ್ಯಾಸ್ಟ್ರಿಕ್ ಇರೋ ಪದಾರ್ಥಗಳನ್ನ ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೋಡಿ, ಈಗ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ. ಇದನ್ನು ಎಲ್ಲಿ ಬಾಯಿ ಹುಣ್ಣಾಗಿದೆಯೋ ನೇರವಾಗಿ ಆ ಜಾಗದಲ್ಲೇ ಹಚ್ಕೋಬೇಕಾಗತ್ತೆ. ಈ ಥರ ದಪ್ಪದಾಗಿ ನಾವು ಲೇಪನ ಮಾಡ್ಕೋಬೇಕಾಗತ್ತೆ. ನೀವು ದಪ್ಪದ ಒಂದು ಲೇಪನ ಮಾಡ್ಕೊಳ್ಳೋದ್ರಿಂದ ಅದ್ರ ಮೇಲೆ ಅದು ಅಬ್ಸರ್ವ್ ಮಾಡೋದಕ್ಕೆ ಹಾಗೆ ಬಾಯಿ ಹುಣ್ಣು ಏನಾಗಿದೆಯಲ್ಲ ಅದು ನಿವಾರಣೆ ಆಗೋದಕ್ಕೆ ಸಹಾಯಕಾರಿಯಾಗತ್ತೆ. ಫ್ರೆಂಡ್ಸ್, ಈ ಥರ ನೀವು ಹಚ್ಕೊಂಡು ರಾತ್ರಿ ಹೀಗೆ ಬಿಡಬೇಕಾಗತ್ತೆ. ಫ್ರೆಂಡ್ಸ್, ಈ ಥರ ಓವರ್ ನೈಟ್ ಬಿಡೋದ್ರಿಂದ ನೋವು ನಿವಾರಣೆ ಆಗೋದ್ರ ಜೊತೆಗೆ ಬಾಯಿ ಹುಣ್ಣು ಬೇಗ ಬೆಳಗ್ಗೆ ಹೊತ್ತಿಗೆ ಕರಗೋಗುತ್ತೆ. ಈ ಸಮಸ್ಯೆಯಿಂದ ನೀವು ಬಳಲ್ತಿದ್ರೆ ಇದನ್ನು ಪ್ರಯತ್ನಿಸಿ. ಇದು ಒಳ್ಳೆ ರೆಮಿಡಿ. ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.